ಟಿವಿ9 ಏನ್ ರೋಡ್ ಗುರು ಅನ್ನುವಂಥ ಒಂದು ವಿಶೇಷವಾದ ಅಭಿಯಾನವನ್ನು ಬೆಂಗಳೂರಿನಲ್ಲಿ ಮಾಡಿತ್ತು. ಅಂದರೆ ಬೆಂಗಳೂರಿನ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆ ಇರೋದನ್ನು ನೇರವಾಗಿ ಸರ್ಕಾರಕ್ಕೆ ಜೊತೆಗೆ ಅಧಿಕೃತ ಇಲಾಖೆಗೆ ಅದನ್ನು ಎತ್ತಿ ತೋರಿಸಿತ್ತು. ಈಗ ಅದರ ಇಂಪ್ಯಾಕ್ಟ್ ಕೂಡ ಆಗಿದೆ. ನಿನ್ನೆ ನಡೆದಂಥ ಬೆಂಗಳೂರು ಶಾಸಕರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುಮಾರು 1,000 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಶಾಸಕರಿಗೆ ಏನು ಕೊಡ್ತಾ ಇದ್ದಾರೆ, ಅದರಲ್ಲಿ ಈ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಜೊತೆಗೆ ರಸ್ತೆ ರಿಪೇರಿ ಹಾಗೂ ಹೊಸದಂಥ ರಸ್ತೆ ನಿರ್ಮಾಣಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಗುಂಡಿಗಳು ರಾಜಧಾನಿ ಬೆಂಗಳೂರಿನ ರಸ್ತೆ ತುಂಬಾ ಬರೀ ಗುಂಡಿಗಳು. ಈ ಬಗ್ಗೆ ಟಿವಿ9 ಕೈಗೆತ್ತಿಕೊಂಡಿದ್ದೆ ಏನ್ ರೋಡ್ ಗುರು ಎಂಬ ಅಭಿಯಾನ. ಈ ಅಭಿಯಾನ ಮೂಲಕ ರಾಜಧಾನಿಯ ರಸ್ತೆಗಳ ಅಸಲಿ ಬಣ್ಣ ಬಟಾ ಬಯಲು ಮಾಡಿದ್ವಿ. ಟಿವಿ9ನ ಅತಿ ದೊಡ್ಡ ಅಭಿಯಾನ ಇಂಪ್ಯಾಕ್ಟ್ ಆಗಿದೆ. ಯಾರು ನಾಯಿನೂ ಇರಲ್ಲ. ನಿನ್ನೆಯಷ್ಟೇ ಬೆಂಗಳೂರು ಭಾಗದ ಶಾಸಕರ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಶಾಸಕರಿಗೆ ಅನುದಾನ, ಜಿವಿಎ ಚುನಾವಣೆ ಸೇರಿ ಹಲವು ವಿಷಯಗಳು ಚರ್ಚೆ ಆಗಿದ್ವು. ಆದರೆ ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ರಸ್ತೆ ರಿಪೇರಿ ಮತ್ತು ಅಭಿವೃದ್ಧಿಗಾಗಿ ಸಿಎಂ ಸಿದ್ದರಾಮಯ್ಯ ವಿಶೇಷ ಅನುದಾನ ನೀಡಿದ್ದಾರೆ. ಬೆಂಗಳೂರಿನ ರಸ್ತೆಗಳತ್ತ ಗಮನ ಹರಿಸುವಂತೆ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ವಿಶೇಷ ಅನುದಾನ ನೀಡಲು ಒಪ್ಪಿಗೆ ಸೂಚಿಸಿದ್ದಾರೆ. ಈ ವಿಶೇಷ ಅನುದಾನವನ್ನ ರಸ್ತೆ ರಿಪೇರಿ, ರಸ್ತೆ ನಿರ್ಮಾಣಕ್ಕೆ ಬಳಸಿ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಒಟ್ಟು ಬೆಂಗಳೂರು ನಗರಕ್ಕೆ 1,000 ಕೋಟಿಗೂ ಹೆಚ್ಚು ಹಣ ಬಿಡುಗಡೆ ಮಾಡಲಿದ್ದಾರೆ. ಮೂಲಭೂತ ಸೌಕರ್ಯ ಯೋಜನೆಗೆ ಒತ್ತು ನೀಡಲು ಸಿಎಂ ಸೂಚನೆ ನೀಡಿದ್ದಾರೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಘೋಷಿಸಿರುವ ಹಣ ಕೇವಲ ರಸ್ತೆ ಗುಂಡಿಗಳ ರಿಪೇರಿಗಳಿಗೆ ಮಾತ್ರ ಖರ್ಚು ಮಾಡಿ ಅಂತಲೂ ಸೂಚನೆ ನೀಡಲಾಗಿದೆ. ಪ್ರಮೋದ್ ಶಾಸ್ತ್ರಿ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.